ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ಮಣ್ ರೋಡು. ಇದು ಬಂದು ನಿಮಗೆ ಒಂದು 60ರಿಂದ 80 ಅಡಿ ರೋಡ್ ಬರ್ತಿದ್ದು. ಈಗ ಸದ್ಯಕ್ಕೆ ಇವ್ರು ಯೂಸ್ ಮಾಡ್ತಾ ಇರೋದು ಒಂದು 40 ಅಡಿ ರೋಡ್ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಊರ ಪಕ್ಕದ ಜಾಗ ನೋಡಿ, ಇದು ಕೆರೆ, ಇದು ಕೆರೆ ಕೆಳಗಡೆ ಇರೋಂಥ ಜಾಗನೇ. ಮತ್ತು ನಿಮಗೇನು ವಸ್ತಿ ಆ ಥರ ಏನೂ ಬರಲ್ಲ ನೋಡಿ. ನಿಮ್ಗೆ ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 80 ಅಡಿಗಿಂತ ಜಾಸ್ತಿ ಈ ರೋಡ್ ಬರ್ತಿದ್ದು. ಇದನ್ನು 40 ಅಡಿ ರೋಡ್ ಮಾಡ್ಕೊಂಡಿದ್ದಾರೆ. ನಿಮಗೆ ಕನಕಪುರ ಮತ್ತು ಅಲ್ಗೂರು ರೋಡ್ಗೆ ಜಸ್ಟ್ 1 ಕಿಲೋಮೀಟ್ರ್ ಮೈನ್ ರೋಡಿಂದ ಈ ಜಾಗಕ್ಕೆ. ಮತ್ತು ನಿಮಗೆ ಅದ್ಬಸ್ತೆಲ್ಲ ಆಗಿದೆ ನೋಡಿ, ಕಲ್ಲೆಲ್ಲ ನೆಟ್ಟಿದ್ದಾರೆ ನೋಡಿ, ಅದ್ಬಸ್ತಾಗಿದೆ ಕ್ಲೀನಾಗಿ. ಇದು 1 ಎಕರೆ ಜಾಗ ಇದು. ನಿಮ್ಗೆ ಇದು ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ, ಈ ಜಾಗ ಈಸ್ಟ್ ಫೇಸಿಂಗ್ ಬರುತ್ತೆ ನೋಡಿ. ಮತ್ತು ನಿಮಗೆ ಇದು ಫುಲ್ಲು ಗೌರ್ಮೆಂಟ್ ಲ್ಯಾಂಡು, ಅಲ್ಲಿ ರೋಡ್ ಅದು ನೋಡಿ. ಎಲ್ಲ ಬೆಂಗಳೂರೆಲ್ಲ ತೊಗೊಂಡು ಎಲ್ಲ ಫೆನ್ಸ್ ಹಾಕ್ಕೊಂಡಿದ್ದಾರೆ. ಮತ್ತು ನಿಮಗೆ ಇಲ್ವಿ ಪ್ರಾಪರ್ಟಿ ಪಕ್ಕದಲ್ಲಿ ಕೆರೆನೇ ಇರೋದ್ರಿಂದ ನೋಡಿ, ಕೆರೆ ಪಕ್ಕದ ಜಾಗ ಇದು. ವಾಟ್ರ್ ಸೋರ್ಸ್ಗೂ ನಿಮ್ಗೇನು ತೊಂದರೆ ಆಗೋಲ್ಲ, ತುಂಬಾ ಒಳ್ಳೆ ವಾಟ್ರ್ ಸೋರ್ಸ್ ಇದೆ ಇಲ್ಲಿ. ಮತ್ತು ನಿಮಗೆ ಅಲ್ಗೂರು ಮತ್ತು ಕನಕಪುರ ರೋಡ್ಗೆ 1 ಕಿಲೋಮೀಟ್ರ್ ಆಗಿರೋದ್ರಿಂದ ಬಸ್ ಇಳಿದು ಕೂಡ ನೀವು ಈ ಜಾಗಕ್ಕೆ ಬರ್ಬೋದು. ಇದು ಬಂದು ಜನರಲ್ ಪ್ರಾಪರ್ಟಿ, ಇದು ಲಿಂಗಾಯತರ ಜಾಗ, ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋಂಥ ಜಾಗ ನೋಡಿ. ಅದೇನಿದೆ 3 ಕಲ್ಲು, 1 2 3 ಮತ್ತು ಇದೊಂದು ನೋಡಿ, ಸೇಮ್ ಇದು ಸ್ಕ್ವೇರಾಗಿ ಬರುತ್ತೆ, ಫುಲ್ಲು ಸ್ಕ್ವೇರಾಗಿ ಬರುತ್ತೆ ಜಾಗ. ಅಗ್ಲವಾಗಿದೆ, ತುಂಬಾ ಅಗ್ಲವಾಗಿದೆ. ಹತ್ತಿರ ನೋಡಿ ನಿಮ್ಗೆ ಆ ಕಲ್ಲಿಂದ ಅಲ್ಲಿವರೆಗೂ 200 ಅಡಿ ಬರುತ್ತೆ ಈ ಜಾಗ. 1 ಎಕರೆ ಸ್ಕ್ವೇರ್ ಆಗಿದೆ ಸೇಮ್ ನೋಡಿ. ಅಲ್ಲಿಂದ ಹಿಡಿದು ನಿಮಗೆ ಈ ಶೇಪ್ ಇಲ್ಲಿವರೆಗೂ ಬರುತ್ತೆ. ಮತ್ತು ನಿಮಗೆ ಈಸ್ಟ್ ಫೇಸಿಂಗು ನೋಡಿ, ಫುಲ್ಲು ಹಿಲ್ ವ್ಯೂ ಪ್ರಾಪರ್ಟಿ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂವು ತುಂಬಾ ಚೆನ್ನಾಗಿದೆ. ಬೆಟ್ಟ ನೋಡಿ, ಈ ಜಾಗ ಕ್ಲೀನಾಗಿ ಕಾಣಿಸುತ್ತೆ, ಫುಲ್ಲು ಹಿಲ್ ವ್ಯೂ. ನಿಮಗೆ ಇದ್ರ ಬೆಲೆ ಬಂದು 1,60,000 ಫೈನಲ್ ಅಂತ ಹೇಳ್ತಾರೆ. ಯಾಕೆಂದರೆ ಈ ಊರವರೇ ಕೇಳಿದ್ರಂತೆ ಅಗ್ರಿಮೆಂಟ್ಗೆ 1,60,000 ಇವ್ರು ಕೊಡಲಿಲ್ಲ. ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋರು ಮಾತ್ರ ಕೊಡೋದು. 2 ಲಕ್ಷ ಹೇಳೋದು, 1,80,000 ಹೇಳೋದು ಹೇಳಿಲ್ಲ. ಡೈರೆಕ್ಟ್ 1,60,000 ಈ ಫರ್ಗುಂಟೆ ಕೊಡಬೇಕು ಈ ಜಾಗಕ್ಕೆ ನೋಡಿ. ನಿಮಗೆ ಊರ ಪಕ್ಕದ ಜಾಗ ಇದು ನೋಡಿ. ಅಲ್ಲೇನಿದೆ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಊರು ಬರುತ್ತೆ ನಿಮಗೆ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳು ಇದೆ. ಇಲ್ಲೂ ಕೂಡ ಎಷ್ಟೋ ಜನ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ನೋಡಿ, ಅದು ಕೂಡ ಮನೆ. ಮತ್ತು ನೋಡಿ, ಅಲ್ಲೂ ಫಾರಮ್ ಹೌಸ್ ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಮತ್ತು ನಿಮಗೆ ಫುಲ್ ನೋಡಿ, 2 ಕಡೆ ಹಿಲ್ ವ್ಯೂ ಬರುತ್ತೆ ನೋಡಿ. ಹಿಂದೆಗಡೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು. ಅಂದರೆ ಇದು ಬಂದು ನಿಮಗೆ ಸೌತು, ಮತ್ತು ಇದು ಬಂದು ನಾರ್ತು, ಮತ್ತು ಈಸ್ಟ್ ಬಂದು ನಿಮಗೆ ಕೆರೆ ಇದೆ. 1 ಎಕರೆ ಜಾಗ ನೋಡ್ತಾ ಇರೋರ್ಗಂತೂ ಇದು ಪ್ಲೈನ್ ಲ್ಯಾಂಡ್ ಅಂತ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ವಿದ್ಯುತ್ ಕಂಬಗಳೆಲ್ಲ ಇದೆ, ನಿರಂತರ ಜ್ಯೋತಿ ಇದೆ ನೋಡಿ. ನಿಮಗೆ ವಿದ್ಯುತ್ ಕಂಬಗಳೆಲ್ಲ ಇದೆ. ನೀವು ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಮತ್ತು ಇದು ಬಂದು ಜನರಲ್ ಪ್ರಾಪರ್ಟಿ ನೋಡಿ. ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ರೈತರು. ಅದು ಅವ್ರು ಬಂದು ಬೆಂಗಳೂರು, ಅವ್ರು ಫಾರ್ಮ್ ಹೌಸ್ ಮಾಡ್ಕೊಂಡಿರೋರು. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಅದ್ಬಸ್ತೆಲ್ಲ ಆಗಿರೋದ್ರಿಂದ ಈ ಮಂದಿ ನಿಮಗೆ ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋಂಥ ಜಾಗ ಇದು. ಮತ್ತು ನೋಡಿ, ಅದೇ ಊರು ನಿಮ್ಗೊಂದು ಅರ್ಧ ಕಿಲೋಮೀಟ್ರ್ ಆಗೋಲ್ಲ ನೋಡಿ. ವ್ಯೂ ಮಾಡಿ ತೋರಿಸ್ತಿದ್ದೀನಿ, ಅದೇ ಊರು ನೋಡಿ. ನಿಮಗೆ ಹಿಲ್ ವ್ಯೂ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ಲು ಹಿಲ್ ವ್ಯೂ ಇದು.